ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಕಂಪ್ಲಿ ಸ್ಪೆಷಲ್ ಮಿರ್ಚಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡ್ರಿ. ಕಂಪ್ಲಿಯಲ್ಲಿ ಮಿರ್ಚಿನ ಪೂರಿ ಜೊತೆ ತಿಂತಾರ್ರಿ, ಇಡ್ಲಿ ಜೊತೆ ತಿಂತಾರ, ಮತ್ತು ಒಗ್ಗರಣೆ, ಗಿರ್ಮಿಟ್ಟಿ ಎಲ್ಲದ್ರ ಜೊತೆನೂ ಮಿರ್ಚಿನ ತಿಂತಾರೆ ನೋಡ್ರಿ. ಫೇವ್ರೇಟ್ ಇವು. ನಮ್ಮ ಕಂಪ್ಲಿ ಸ್ಪೆಷಲ್ ಮಿರ್ಚಿನ ಇವತ್ತು ಮಾಡೋದು ಹೆಂಗಂತ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ. ಇದಕ್ಕೆ ನಾನು ಹಸಿ ಕಡಲೆಬೇಳೆ ಹಿಟ್ಟನ್ನು ಒಂದು ಬಟ್ಲ ತೊಗೊಂಡಿದ್ದೀನಿ ರೀ, ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ ಮಿರ್ಚಿ ಮಾಡೋದಕ್ಕೆ. ಇವಾಗ ಒಂದು ಪಾತ್ರೆ ತೊಗೊಂಡು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ್ರಿ, ಅಂದರೆ ಮಿರ್ಚಿ ಹಿಟ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅಜ್ವಾನನ ಕೈಯಿಂದ ಈ ಥರ ತಿಕ್ಬಿಟ್ಟು ಹಾಕೋತಾ ಇದ್ದೀನಿ. ಒಂದು ಚಿಟಿಕೆ ಸೋಡಾ ಪುಡಿ ಹಾಕೋತೀನಿ ರೀ, ಮತ್ತು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ. 2 ಚಮಚದಷ್ಟು ಎಣ್ಣೆನ ಬಿಸಿ ಎಣ್ಣೆ ಹಾಕೋತೀನಿ. ಬಿಸಿ ಎಣ್ಣೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಿಂದ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬಾ ಸ್ಪೆಷಲ್ ನೋಡಿರಿ, ನಮ್ಮ ಕಂಪ್ಲಿಯಲ್ಲಿ ಮಿರ್ಚಿ ಫೇವ್ರೇಟ್ ರೀ. ಇದು ಮಿರ್ಚಿನ ನೀವು ಇಡ್ಲಿ ಜೊತೆನಾದರೂ ತಿನ್ಬೋದು, ಪೂರಿ ಜೊತೆಗಾದ್ರೂ ತಿನ್ಬೋದು, ಇಲ್ಲ ಒಗ್ಗರಣೆ ಗಿರ್ಮಿಟ್ಟಿ ಜೊತೆನೂ ತಿನ್ಬೋದು. ತುಂಬ ರುಚಿಯಾಗಿರ್ತಾವೆ ನೋಡಿರಿ. ಮಿರ್ಚಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ರೀ, ಎಲ್ಲರಿಗೂ ಇಷ್ಟ ಮಿರ್ಚಿ. ಅದಕ್ಕೋಸ್ಕರ ಈ ಚಳಿಗಂತೂ ಬಿಸಿ ಬಿಸಿ ಮಿರ್ಚಿ ಒಗ್ಗರಣೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿರಿ. ನೀವು ಒಂದ್ಸರಿ ಮಾಡಿಕೊಂಡು ತಿಂದು ನೋಡಿ. ಮತ್ತು ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿರಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕ್ರಿ ಹಿಟ್ಟು. ಈ ಥರ ಹಿಂಗೆ ಮಿಕ್ಸ್ ಮಾಡಿ, ಇದು ಉಡಿತೀವಲ್ರಿ ಹಿಟ್ಟು, ಆ ಥರ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು. ತುಂಬ ಪಳ್ಳಾಗ್ತಾವ್ರಿ, ಮಿರ್ಚಿ ಚೆನ್ನಾಗಿ ಬರ್ತಾವೆ, ಹೊಟ್ಟೆ ಉಬ್ಬಿ ತುಂಬ ಚೆನ್ನಾಗಿರ್ತಾವೆ ನೋಡಿರಿ. ಮತ್ತು ಅದು ಮಿರ್ಚಿ ಬಿಡೋದು ಕೂಡ ಹೇಗಂತ ನಾನು ತೋರಿಸ್ತೀನಿ ನೋಡಿರಿ. ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಿಟ್ಟು ಕಲಿಸೋದ್ರಲ್ಲಿ ಕೂಡ ಇದು ಹದ ಇರುತ್ತೆ ನೋಡಿರಿ. ಇದನ್ನು ಹಿಟ್ಟು ಹೆಂಗೆ ನಾವು ಹಿಂಗೆ ಉಡಿದು ಕಲಿಸ್ತೀವಿ ಹಂಗಿದು ಚೆನ್ನಾಗಿ ಬರ್ತಾವ್ರಿ ಇವು ಮಿರ್ಚಿ, ಟೇಸ್ಟ್ ಬರ್ತಾವೆ ನೋಡ್ರಿ ಇವು. ಇದು ಒಂದು ಟ್ರಿಕ್ ನೋಡ್ರಿ, ಇದು ಮಿರ್ಚಿ ಹಿಟ್ಟು ಕಲಸೋದು ಕೂಡ ಇದ್ರಾಗ ಐತೆ ನೋಡ್ರಿ. ಇದು ಶಾಣೆತನ, ಅಷ್ಟು ಚಲೋ ಕಲಿಸ್ಕೋಬೇಕ್ರಿ ಇದು. ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ರೀ. ಎಣ್ಣೆ ಬಿಸಿ ಆಗೈತಿ. ಇವಾಗ ಉರಿನ ಸಣ್ಣ ಮಾಡಿಕೊಡ್ರಿ. ಸಣ್ಣ ಮಾಡಿಕೊಂಡು ಮಿರ್ಚಿ ಬಿಡೋದು ಹೇಗಂತ ತೋರಿಸ್ತೀನಿ ನೋಡ್ರಿ. ಮೆಣಸಿನ್ಕಾಯಿ ತೊಗೊಂಡು ಹಿಟ್ಟಿನಲ್ಲಿ ಈ ಥರ ಅದ್ದಬೇಕ್ರಿ. ಈ ಥರ ಎದ್ದು ಎಣ್ಣೆಯಲ್ಲಿ ಬಿಡ್ತೀವಲ್ಲ, ಅದು ಪೂರ್ತಿ ಎದ್ದಬೇಡ್ದ್ರಿ. ಹಿಂಗೆ ಮಿರ್ಚಿ ಮ್ಯಾಲೆ ಕಾಣಿಸ್ಬೇಕ್ರಿ. ಈ ಥರ ಹೊಟ್ಟೆ ಹೊಡೆಯೋದಂತಾರೆ ಇದಕ್ಕೆ. ಹಿಂಗೆ ಬಿಡ್ಬೇಕ್ರಿ ಇವು ಮಿರ್ಚಿನ, ಅಂದ್ರೆ ತುಂಬ ಸಖತ್ತಾಗಿರ್ತಾವ್ರಿ ಇವು. ಮತ್ತು ಅಷ್ಟು ಟೇಸ್ಟ್ ಹಾಕಾವ್ ನೋಡ್ರಿ ಇವು, ಪಳ್ಳಾಗಿ ಭಾಳ ರುಚಿ ಇರ್ತಾವ್ರಿ. ಹಿಟ್ಟು ಕಲಸೋದ್ರದ್ದು ಮತ್ತು ವಿಧಾನ, ಮತ್ತು ಇದು ಮಿರ್ಚಿ ಬಿಡೋ ವಿಧಾನ, ಇದು ಸರಿಯಾಗಿ ನೀವು ನೋಡ್ಕೊಂಡ್ರೆ ತುಂಬ ಸಖತ್ತಾಗಿ ಬರ್ತಾವೆ ನೋಡ್ರಿ ಇವು ಮಿರ್ಚಿ, ಟೇಸ್ಟಿಯಾಗಿರ್ತಾವೆ. ಈ ಥರ ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಿ ಹಾಕ್ಕೋಬೇಕ್ರಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಗೋಲ್ಡ್ ಕಲರ್ ತುಂಬಾ ಚೆನ್ನಾಗಿದೆ ನೋಡಿ. ನೋಡಿದ್ರನ್ನ ಈಗ ತಿನ್ಬೇಕಂತ ಅನ್ಸುತ್ತೆ, ಬಾಯಾಗ ನೀರು ಬರ್ತಾವೆ ನೋಡ್ರಿ, ಅಷ್ಟು ಚೆನ್ನಾಗಿ ಆಗಿದಾವು. ನೀವು ಈ ಥರ ಮಾಡ್ಕೊಂಡು ನೋಡಿ, ಟೇಸ್ಟ್ ಹೇಗಿದೆ ಅಂತ ಮರ್ಯಾದೆನೇ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇದೇ ರೀತಿ ನೀವು ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಬರ್ತಾವೆ ನೋಡ್ರಿ ಮಿರ್ಚಿ. ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾವೆ. ಇವು ನಮ್ಮ ಕಂಪ್ಲಿ ಸ್ಪೆಷಲ್ ನೋಡ್ರಿ. ಇವು ಮಿರ್ಚಿ ಫೇಮಸ್ ರೀ, ಕಂಪ್ಲಿಯಲ್ಲಂತೂ ಸಖತ್ ಫೇಮಸ್ ರೀ ಮಿರ್ಚಿ. ಎಲ್ಲದಕ್ಕೂ ಇವು ಕಾಂಬಿನೇಷನ್ ನೋಡ್ರಿ. ಮಿರ್ಚಿನ ಅಷ್ಟು ಇಷ್ಟಪಟ್ಟು ತಿಂತಾರೆ ಈ ಕಡೆ ಜನ. ನೋಡಿ ಈ ಥರ ಎದ್ದತ್ತಿ ನೋಡ್ರಿ. ಇನ್ನೊಂದು ತೋರಿಸ್ತೀನಿ. ಮೆಣಸಿನ್ಕಾಯಿ ತೊಗೊಂಡು ಹಿಟ್ಟಿನಲ್ಲಿ ಈ ಥರ ಅದ್ದಬೇಕು, ಮತ್ತು ಈ ಥರ ಹಿಂಗೆ ಹೊಟ್ಟೆ ಹೊಡಿಬೇಕ್ರಿ. ಇವು ಪೂರ್ತಿ ತುಂಬ ಎದ್ದು ಹಾಕಬಾರ್ದ್ರಿ. ಇವು ಮಿರ್ಚಿ ಕಾಣ್ಬೇಕ್ರಿ ಈ ಥರ. ಇದು ಅಂದರೆ ಇವು ತುಂಬ ಸಖತ್ತಾಗಿರ್ತಾವ್ರಿ ಇವು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ಚಮಚೆಯಿಂದ ಸ್ವಲ್ಪ ಎಣ್ಣೆನ ಹಿಂಗೆ ಬಿಸಿದು ಮೇಲೆ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಒಂದು ಸೈಡ್ ಬೆಂದ ಮೇಲೆ ಹೊಳಿಸಿ ಹಾಕ್ಕೊಳ್ಳೋಣ. ತುಂಬ ಸಖತ್ತಾಗ್ಯಾವ ನೋಡ್ರಿ, ಮತ್ತು ಅಷ್ಟು ಟೇಸ್ಟಿ ಆಗ್ಯಾವ ನೋಡ್ರಿ. ತುಂಬ ಸುಲಭ ಐತಿ ಇದು ಮಿರ್ಚಿ ಮಾಡೋದು. ನೀವು ನೋಡ್ಕೊಂಡ್ರೆ ಅಂದ್ರೆ ಈಸಿಯಾಗಿ ಮಾಡ್ಕೋಬೋದು. ನೀವು ಹೊರಗಡೆ ತಂದ್ಕೊಳ್ಳೋದ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡಿ, ಎಷ್ಟು ಟೇಸ್ಟಿಯಾಗಿರ್ತಾವೆ ನೋಡಿ. 2 ಸೈಡು ಬೆಂದ ಮೇಲೆ ಎಣ್ಣೆ ಬಸ್ತು ತಕ್ಕೋಬೇಕ್ರಿ. ನೋಡಿ ಸಖತ್ತಾಗಿದೆ ನೋಡಿ ಮಿರ್ಚಿ. ನೀವು ಈಗ ಚಳಿಗೆ ಬಿಸಿ ಬಿಸಿ ಮಿರ್ಚಿ ಮಾಡಿಕೊಂಡು ಒಗ್ಗರಣೆ ಜೊತೆ, ಇಡ್ಲಿ ಜೊತೆ, ಪೂರಿ ಜೊತೆ, ನೀವು ಎದ್ರ ಜೊತೆ ಆದರೂ ಇದು ತಿನ್ಬೋದು. ಇಲ್ಲ ನೀವು ಹಾಗೇನಾದರೂ ಬಿಸಿ ಬಿಸಿ ಮಿರ್ಚಿ ತಿನ್ಬೋದು ರೀ. ನೋಡಿ ಈಗ ಇವು ಮಿರ್ಚಿ ರೆಡಿ ಆದವು. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.